ನೀನ್ ಹೋಗಿ ವಿಚಾರಿಸಿದ್ರೇನೆ ನಿಜ ಹೊರಗೆ ಬರೋದು. ಹೋಗೋಣ. ಬೀರಲಿದ ಹಣ ಹೊಡೆದೆಲ್ಲ ಏನಾಯ್ತು? ನಿಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ? ಅಯ್ಯೋ ಪಾಪಿ, ಹೆಣ್ಣಿನ ಮೇಲೆ ಕೈ ಮಾಡ್ತೀನಿ. ನೀನೇನು ಮನುಷ್ಯನೋ ಮೃಗಾನೋ? ಹೆಂಡತಿ ಗೌರವ ಕೊಡ್ತಾ ಇರೋ ಗಂಡ ಅನಾಗರಿಕ ಕಣೋ. ನೀನು ಜೈಲು ಪಾಲಾಗೋದನ್ನ ತಪ್ಪಿಸಿ ನಮ್ಮ ವಂಶದ ಗೌರವ ಕಾಪಾಡಿರೋ ಈ ಹೆಣ್ಣು ಕಳ್ತನ ಮಾಡ್ತಾಳ? ಮನೆ ಮರೆತು, ನಿನ್ನ ಜವಾಬ್ದಾರಿನ ಮರೆತು, ಮಾನ ಮರ್ಯಾದನ ಬಿಟ್ಟು 30 ಕುಡ್ಕೊಂಡಿದ್ದಿರೋ ನಿನಗೆ ಈ ಮನೆಯಲ್ಲಿ ಏನ್ ನಡೀತಾ ಇದೆ ಅನ್ನೋದಾದ್ರೂ ಗೊತ್ತೇನು? ನಿನ್ನ ಭಾವ ಸದ್ದಿನ ಹಾಗೆ ನಾಟಕ ಆಡಿ ಮನೆನ ಮುಳುಗಿಸ್ತಾ ಇದ್ದಾನೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಯೋಗ್ಯತೆ ಇಲ್ಲದೆ ಇರೋ ನಿಮ್ಮಮ್ಮ, ನಿನ್ ತಂಗಿ, ಅವನ ಜೊತೆ ಅವನ ತಾಳಕ್ಕೆ ಕುಣಿತಾ ಇದ್ದಾನೆ. ಇದ್ರ ಪರಿಣಾಮ ಏನು? ಕಳ್ತನ. ಹಣ ಒಡವೆನ ಕದ್ದೋನು ನಿನ್ನ ಭಾವ. ನಿನ್ನ ತಂಗಿ ಸಂಸಾರ ಉಳಿಸೋಕ್ಕೋಸ್ಕರ, ನಮ್ಮ ಕುಟುಂಬದ ಗೌರವವನ್ನು ಕಾಪಾಡಕ್ಕೋಸ್ಕರ ಯಾರು ಏನೇಂದ್ರೂ ಮೌನವಾಗಿದ್ದು ನಿನ್ನ ಹೆಂಡತಿ ಮೇಲೆ ಕೈ ಮಾಡ್ತೀಯಾ? ನೀನು ಈಗಲಾದ್ರೂ ಅರ್ಥ ಮಾಡ್ಕೊಂಡು ನಿನ್ ರೀತಿ ನೀತಿ ಬದಲಾಯಿಸ್ಕೊಳ್ಳದೆ ಹೋದ್ರೆ ಇವತ್ತಲ್ಲ ನಾಳೆ ಈ ಸಾಧ್ವಿ ಕಣ್ಣೀರಿನ ಒಂದೊಂದು ಹನಿಗೂ ನೀನು ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಬರ್ತಾ ಇದೀಯಾ ನೀನು? ಕೊಡುಗೆ ಬಿಡು, ಅವ್ರಿಗೆ ನೋಡ್ತಾ ಇರೋದು. ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಅನ್ಯಾಯ ಆಗ್ತಿದೆಯೋ? ಬಿಸಿಲು ಕುದುರೆಯಲ್ಲಿ ನೀರು ಉಕ್ಕಲ್ಲ, ಕುಡ್ಕನ ಹೆಂಡತಿ ಕಣ್ಣಲ್ಲಿ ನೀರು ಬತ್ತಲ್ಲ. ಹೆಂಡತಿ ಇದ್ದು ಇಲ್ಲದೆ ಇರೋ ನನ್ನಂತವನ್ಗೆ ಚಿಂತೆನೇ ಇಲ್ಲ. ಪಾಠ ನಾನು ಹೇಳ್ಕೊಟ್ರು. ನನ್ನಂತವನೇ ಇನ್ನೂ ಕುಡ್ಕ. ಹೌದು, ಈ ಮನೆ ನಿಮಗೆ ತೊಂದರೆ ಇದೆಯಾ? ನಿಮ್ಗೇನು ತೊಂದರೆ? ಸಂತೋಷವಾಗಿದ್ದೀನಿ. ಸಂತೋಷ ಅಂದ್ರೆ ಏನು ಗೊತ್ತಿದ್ಯಾ ನಿಂಗೆ? ಯಾವತ್ತಾದ್ರೂ ಕುಡ್ದಿದ್ಯಾ? ನಿಜವಾದ ಸಂತೋಷ ಕುಡ್ದಿರೋನ್ಗೆ ಗೊತ್ತು. ಡೋಂಟ್ ವರಿ, ನಾನ್ ಬೀಳಲ್ಲ. ದೇವಕ್ಕೆ ನಾನು ಅವಕಾಶ ಕೊಡಲ್ಲ. ಹಿಡ್ಕೋತೀಯ? ಬೇಗ ಹಿಡ್ಕೋತೀಯ? ಏನ್ ಪಾಸಿಬಲ್? ಸೂತ್ರ ಇಲ್ದಿರೋ ಗಾಳಿಪಟನ ಯಾರು ಹಿಡ್ಕೊಳಕ್ಕಾಗಲ್ಲ. ಸೂತ್ರ ಎಲ್ಲಿದ್ದೀರಿ? ನಿಮ್ದು ದೂರ ಹೋಗೋಕೆ ನಿಮ್ಗೆ ಯಾವತ್ತೂ ಬಿಡಲ್ಲ. ನಿಂತ್ಕೊಂಡೆ ನೆನಪಿಡ್ಬೇಡ ಅಂತ ನಿಮಗೆ ಹೇಳ್ತಿರಲ್ಲ. You still remember? Okay, time will come. Good night. ಏನ್ರಿ ಕರೆದ್ರಂತೆ? ನಾನ ಯಾಕೆ ಕರೆದೆ? ಬೈಯೋದು ಧೈರ್ಯ ಇಲ್ಲ, ಪ್ರೀತಿಸೋ ವಯಸ್ಸಲ್ಲ. ಏನಿಲ್ಲ ಕಣೆ, ನಾಳೆ ಕಾರ್ತಿಕ್ ಪೌರ್ಣಮಿ, ಸತ್ಯನಾರಾಯಣ ಪೂಜೆ ಇದೆ, ಜ್ಞಾಪಕ ಇದೆ ತಾನೆ? ಓಹೋ, ಅಂದ್ರೆ ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಗಬೇಕು ಅಂತಾನ? ಅದಕ್ಕ ನೀವು ಕರೆದಿದ್ದು? ನಾನಾಗ್ಲೇ ಎಲ್ಲ ಏರ್ಪಾಡು ಮಾಡಿದ್ದೀನಿ. ಅಳಿಯಂದ್ರಿಗೆ ಕೂಡ ಮನೇಲೇ ಇರಕ್ ಹೇಳಿದ್ದೀನಿ. ಅದೇ ಬಹಳ ಮುಖ್ಯ. ಪೂಜೆಗೆ ಶಾಸ್ತ್ರೀಯ ಬರದೇ ಇದ್ರೂ ಪರವಾಗಿಲ್ಲ, ಹೊಳಿಮೈಯೇ ಇರಲೇಬೇಕು. ಮೊದಲು ನಾಳೆ ಸತ್ಯನಾರಾಯಣ ಪೂಜೆ ಇದೆ, ನೀನ್ ಮನೇಲೇ ಇರು. ನೀವೆಲ್ಲ ಇದಿರಲ್ಲ, ನಾನ್ಯಾಕೆ? ನಾನು ಊಟ ಮಾಡಿದ್ರೆ ನೀನು ಊಟ ಮಾಡಿದಾಗ ಆಗುತ್ತೇನು? ನೀನು ನಿನ್ನ ಹೆಂಡತಿ ಜೊತೆ ಮೇಲೆ ಕೂತ್ಕೊಂಡು ಪೂಜೆ ಮಾಡಿದ್ರೆ ಶ್ರೇಯಸ್ಸು. ನೀನು ಜ್ಯೋತಿ ಹಸೆ ಮನೆ ಮೇಲೆ ಕೂತ್ಕೊಂಡು ನೋಡೋ ಭಾಗ್ಯವಂತೂ ನಮ್ಗಿಲ್ದಾಗ ಆಯ್ತು. ನಾಳೆ ಆದ್ರೂ ನನಗೆ ಅದ್ರ ನಂಬಿಕೆ ಇಲ್ಲ. ನಿನಗೆ ನಂಬಿಕೆ ಇದೆಯೋ ಇಲ್ವೋ
ಇನ್ನೊಬ್ಬರು ನಂಬಿಕೆ ಗೌರವ ಕೊಡಬೇಕಾದ್ದು ನಾಗರಿಕತೆ. ನಾಳೆ ನಾನು ನಿಮ್ಮಮ್ಮ, ನಿಮ್ ತಂಗಿ ಗಂಡ, ಅಣ್ಣ ಅತ್ತಿಗೆ ಜೊತೆ ನಾನು ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ರೆ ನೀವಿದ್ದು ಆ ಪುಣ್ಯ ನನ್ಗಿಲ್ವಲ್ಲ ಅಂತ ಜ್ಯೋತಿ ಹೊರಗ್ಬೇಕೇನೋ? ನಿನ್ನ ದೇವರೇ ಕಾಪಾಡ್ಬೇಕು. ಓಂ ಪೂರ್ವಾಕ್ಷರಾಯ ಗುಣ ವಿಶೇಷ ವಿಶಿಷ್ಟಾಯಾಂ ಮತ್ಯಾಂ ಶುಭತಿತೌ ಶ್ರೀ ಭಗವತಾಜ್ಞಾಸಮನ್ನಾರಾಯಣ ಪ್ರೇತರ್ಥಂ ಸತ್ಯನಾರಾಯಣ ಸ್ವಾಂ ಬುಧಾಂತಕೃಷ್ಣೇ ಮಹಾಗಣಪತೆ ನಮಃ, ವಿನಾಯಕಾಯ ನಮಃ, ವಿಘ್ನರಾಜಾಯ ನಮಃ, ಗೌರೀಪುತ್ರಾಯ ನಮಃ, ಗಣೇಶ್ವರಾಯ ನಮಃ, ಚಂದ್ರಗ್ರಜಾಯ ನಮಃ, ಶ್ರೀಮನ್ಮಹಾಗಣಪತಯೇ ನಮಃ. ಶಾಂತಾಕಾರಂ ಪ್ರತಿಗಶೇನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಸಜ್ಞಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಸಶಂಖಚಕ್ರಂ ಸಕಿರೀಟಕುಂಡಲಂ ಸಪೀತವಸ್ತ್ರಂ ಸರ್ವೇಕ್ಷಣಂ ಎಲ್ಲಿ ಕಿರಿಮಗ ಇನ್ನೂ ಬರಲಿಲ್ಲಲ್ಲ? ಬರ್ತಾನೆ, ನೀವು ಪೂಜೆ ಮಾಡಿ. ಕಂಕಣ ಕಟ್ಟಿ. ಓಂ ಪ್ರಕೃತೇನ ಭಾವಂ ಕೃತೇನ ಭಾವಂ ವಿದ್ಯಾನ ಭಾವಂ ಸರ್ವಭೂತಪ್ರಮಾಣ ಭಾವಂ ಸೃಷ್ಟಾನ ಭಾವಂ ವಿಭೂತೇನ ಭಾವಂ ಪ್ರಭೇನ ಭಾವಂ ಪರಮಾತ್ಮಿಕಾನ ಭಾವಂ ವಾಕ್ಯೇನ ಭಾವಂ ಪದ್ಮಾಲಯಾನ ಭಾವಂ ಪದ್ಮಾನ ಭಾವಂ ಕೃತೇನ ಭಾವಂ ಭಾವಂ ಯುಗಾವರ್ಣೇನ ಭಾವಂ ಆದಿತ್ಯೇನ ಭಾವಂ ದೀಪ್ತೇನ ಭಾವಂ ದೀಪ್ತಾನ ಭಾವಂ ವಸುಧಾನ ಭಾವಂ ವಸುಧಾರಣ್ಯೇನ ಭಾವಂ ಕಮಲಾನ ಭಾವಂ ಶಾಂತ अनुग्रहप्रदान भावम बुद्धयेन भावम अनगान भावम हरिवल्लभान भावम अशोकान भावम अमृतान भावम दीप्तान भावम लोक शोक विनाशिनेन भावम धर्मदलियान भावम करुणान भावम लोक भावम चंद्रान भावम चंद्र ಪಾನಕ ಕುಡಿ, ಆದ್ರೆ ಈ ಮನೇಲಿ ಪಾಯಸ ಮಾತ್ರ ಕುಡಿಬೇಡ. ಯಾಕೋ? ಅದ್ರಲ್ಲಿ ವಿಷ ಹಾಕಿರ್ತಾರೆ. ಯಾರೋ ಹೇಳಿದ್ ನಿಂಗೆ? ನಾನೇ ನೋಡ್ದೆ ಮಾವ. ಮೊನ್ನೆ ಅಮ್ಮ ಅಜ್ಜಿ ಚಿಕ್ಕತ್ತೆಗೆ ಪಾಯಸ ಕೊಟ್ರು, ಅದ್ರಲ್ಲಿ ಅಲ್ಲಿ ಹಾಕಿದ್ ನೋಡ್ದೆ. ಆಮೇಲೆ ಅಮ್ಮ ಅತ್ತೆಗೆ ಪಾಯಸ ಕೊಡಕ್ ಹೋದ್ರು, ಅದ್ರಲ್ಲಿ ಇನ್ನೊಂದು ಹಲ್ಲಿ ಬಿದ್ಬಿಟ್ಟು. ಇದನ್ ನೋಡಿ ಅಜ್ಜಿನ ಅಮ್ಮನ ಅಲ್ಲೇ ಬಿಟ್ಬಿಟ್ಟು ಹೊರಟೋದ್ರು. ಪುಷ್ಟೇನ್ ಭಾವಂ ದಾರಿದ್ರ್ಯಂ ಬರ್ತಾ ಭಾವಂ ನವದುರ್ಗಾನ ಮಹಾಕಾಲೇನ ಪೂಜೆ ಗೊತ್ತಾಗಿಲ್ಲಮ್ಮ. ಸತ್ಯನಾರಾಯಣ ಸ್ವಾಮಿ ನೀನು ವರ ಕೊಟ್ಬಿಟ್ಟ. ಜ್ಯೋತಿ, ನೀನ್ ಜ್ಞಾಪಕ ಇದೆಯಾ? ಆವತ್ತಿನ ರೂಮ್ ಬರಬೇಡ ಅಂದಿದ್ದೆ, ಆದ್ರೆ ಇವತ್ತು ಹುಟ್ಟು ಕರಿತಾ ಇದ್ದೀನಿ. ಒಳಗ್ ಬಾ ಜ್ಯೋತಿ. ಒಳಗೊಂದು ಕೊಟ್ರೆ
ಚಿಕ್ಕ ವಯಸ್ಸಲ್ಲಿ ತಪ್ಪು ಹಾಕಿದ್ರೆ ಕೈ ಹಿಡಿದು ನಡೆಸೋಕೆ ತಾಯಿ ಇರ್ತಾರೆ. ದೊಡ್ಡವರಾದ್ಮೇಲೆ ತಪ್ಪು ದಾರಿ ಹೇಳಿದ್ರೆ ಸರಿಯಾದ ದಾರಿಯಲ್ಲಿ ನಡೆಸೋದಕ್ಕೆ ಹೆಂಡತಿ ಇರ್ತಾನೆ. ನನಗೆ ಸರಿಯಾದ ದಾರಿಯಲ್ಲಿ ನಡೆಸೋ ತಾಯಿ ಸಿಕ್ತಿದ್ರು, ಅದಕ್ಕಿಂತ ಮುಖ್ಯವಾಗಿ ನೀನು ಸಿಕ್ಕಿದ್ದು ನನ್ನ ಪುಣ್ಯ. ನನ್ನ ಮದುವೆ ಮಾಡ್ಕೊಂಡು ಎಷ್ಟು ಇಷ್ಟಪಡ್ತಾ ಇದೆಯಾ ಅಂತ ನಂಗೆ ಗೊತ್ತು.